ಎಲ್ಲ ಟ್ರ್ಯಾಕ್ಟರ್ ಹೊಡೋರಿಗೆ ಕುಂಟಿ ಬಿಡಿಸೋ ಅಂದ್ರೆ ದೊಡ್ಡ ತ್ರಾಸ ರೀ. ಇದೊಂದು ಇದ್ರ ಸಾಕು ಆ ಕೆಲಸ ಆರಾಮಾಗತ್ತೆ ನೋಡ್ರಿ. ನಮಸ್ಕಾರ ಕರ್ನಾಟಕ 6 ದಿನ 6 ಫುಲ್ ವಿಡಿಯೋ ಸೀರೀಸ್. ಇವತ್ತು ಡೇ 4. ಇವತ್ತು ಟ್ರ್ಯಾಕ್ಟರ್ ಬಗ್ಗೆ ಹೇಳತ್ತೀನಿ. ನೀವೇನು ಹೊಸ ಟ್ರ್ಯಾಕ್ಟರ್ ತೊಗೋಬೇಕಾದ್ರೆ ಕಂಪ್ನಿಯಿಂದನ ಮುಂದಿಂದ ಒಂದು ಎಷ್ಟು ವೇಟ್ ಕೊಡ್ತಾರಲ್ಲ ಅಷ್ಟು ವೇಟ್ ಹಾಕಿಸ್ಕೋರಿ ಟ್ರ್ಯಾಕ್ಟರ್ಗೆ. ಆ್ಯಂಡ್ ಅದ್ರ ಜೊತೆನ ಅವ್ರು ಕೊಡುವಂಥ ಹುಕ್ಕ ತೊಗೋರಿ. ನೀವೆಲ್ಲರೂ ಹುಕ್ಕ ಹೊರಗೆ ಮಾಡಿಸ್ರಿ ಅಂದ್ರೆ ಭಾಳ ಖರ್ಚೈತಿ. ಆ್ಯಂಡ್ ಕಂಪ್ನಿಯಿಂದ ಬರುವಂಥ ಹುಕ್ಕ ಹೊರಗೆ ಮಾಡ್ಸೋಕೆ ಆಗಂಗಿಲ್ಲ ರೀ. ಆ್ಯಂಡ್ ಕಂಪ್ನಿಯಿಂದ ಹುಕ್ಕ, ಬಾರ ಮತ್ತು ಮುಂದಿಂದ ವೇಟ್ ಅವು 3 ತೊಗೋರಿ. ಅವ್ರು 3 ಕೊಡತ್ತಾರೆ. ಆ್ಯಂಡ್ ಟೈರ್ ಬಗ್ಗೆ ಮಾತಾಡೋದಾರ ಕಂಪ್ನಿಯಿಂದ 12 ನಂಬರ್ ಕೊಟ್ಟಿದ್ರೆ 14 ನಂಬರ್ ಹಾಕಿಸ್ಕೋರಿ, 14 ನಂಬರ್ ಕೊಟ್ಟರೆ 16 ನಂಬರ್ ಹಾಕಿಸ್ಕೋರಿ. ಒಟ್ಟು 2 ನಂಬರ್ ಹೆಚ್ಚಿಗೆ ಹಾಕಿಸ್ಕೋರಿ. ಯಾಕಂದ್ರೆ ರೋಡ್ರು ಚಲೋ ಇರ್ತೈತಿ, ಜಲ್ದಿ ಕಟ್ಟಕೋ ಗಾಲಿಗಳು. ಆ್ಯಂಡ್ ಇನ್ನು ಡಿಸೈಲ್ ಮ್ಯಾಟ್ರಕ್ಕಂತ ಬಂದಾಗ ಈ ಪಂಪ್ ಐತಲ್ರಿ, ಈಗ ಬರೋ ಟ್ರ್ಯಾಕ್ಟರ್ಗಳಿಗೆಲ್ಲ ಇದೇ ಪಂಪ್ ಐತಿ. ಇದು ಅದಕ್ಕೆ ಯೂಸ್ ಅಂದ್ರೆ ಡಿಸೈಲ್ ಏನಾರ ಏರ್ ಹಿಡಿದಾಗ ಇದನ್ನು ನಾವು ಪಂಪ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಡಿಸೈಲ್ ತೊಗೋತೈತಿ. ಬಟ್ ಮೊದಲಿಗಿರೋ ಟ್ರ್ಯಾಕ್ಟರ್ಗೆಲ್ಲ ನಟ್ಟ ಲೂಸ್ ಮಾಡಿದಿತ್ತಲ್ಲ, ಅದು 2 ರಿಂದ 3 ಸಲ ಏನಾರ ಏರ್ ಹಿಡಿಸ್ಬಿಟ್ರೆ ಅಂದ್ರೆ ಪಂಪ್ ಬಾದಾಗ್ಬಿಡ್ತಿದ್ದು. ಬಟ್ ಇದಕ್ಕೇನು ಹಾಗಿಲ್ಲ, ಪಂಪ್ ಸಿಸ್ಟಮ್ ಕೊಟ್ಟಾನ. ಮೊದಲು ಇದು ಟ್ರ್ಯಾಕ್ಟರ್ಗಳಿಗೆ ಸ್ವಲ್ಪ ತ್ರಾಸ ಐತಿ, ನೋಡ್ಕೊಂಡು ಯೂಸ್ ಮಾಡಿರಿ. ರೈತರಿಗೆ ಟೆಕ್ನಾಲಜಿ ಬಳಸ್ಬೇಕಂತಿದ್ದಿಲ್ಲ. ಸೊ ಅದು ಇವತ್ತು ನಿಮಗೆ ಆ ವರ್ಡಿಗೆ ಸ್ಯಾಟಿಸ್ಫೈಡ್ ಆಕತಿ. ಮಡಿಕೆ ಜೋಡಿಸ್ಬೇಕಂದ್ರೆ ಭಾಳ ಟೈಮ್ ಹಿಡಿತೈತೆ ರೀ ಕಟ್ರಿಗೆ ಮತ್ತು ಈ ಕುಂಟಿಗಳಿಗೆ ಜೋಡ್ಸಕ್ಕೆ. ಇದ್ರ ಫೀಚರ್ಸ್ ನೋಡಿದಂಗೆ ನಮ್ಗೆ ಚಲೋ ಅನಿಸ್ತೈತಿ. ಅದಕ್ಕೆ ಬೇಕಾಗಿರೋ ಟೂಲ್. ಸೊ ಇದು ಬೇಕು. ಈ ಕುಂಟಿಗೆ ಜಾಸ್ತಿ ಯೂಸ್ ಆಗೋದು 24 mm. ಸೊ ಅದಕ್ಕೊಂದು ಎಡಿಷ್ನಲ್ ಪಾಣ ಇದ್ರೆ ಸಾಕು. 2 ಬೆಟ್ಟಿ ಕೊಟ್ರೆ ಒಂದು ಇದಕ್ಕೆ ಹಾಕೈತಿ, ಒಂದು ಇಲ್ಲಿ ಐತಿ. ಇದನ್ನು ಪ್ರೆಸ್ ಮಾಡಿ ಬಿಚ್ಚೋದು, ಪ್ರೆಸ್ ಮಾಡಿ ಹಾಕೋದು.